ನಾನೆಲ್ಲ ಕಟ್ ಮಾಡ್ತೀನಿ, ಮ್ಯೂಟ್ ಮಾಡ್ತೀನಿ. ಹಾಯ್ ಹಲೋ ನಮಸ್ತೆ. ನನ್ನ ಸಂಸ್ಕಾರ ಕುಟುಂಬದವರಿಗೆ ಕೇಳಿಸ್ತಾ ಇಲ್ಲ. ಹಾಯ್ ಮಾಡ್ರು. ಕಟ್ಟಿದ್ದಾರೆ ಮತ್ತೆ ಫುಲ್ ಐಕನ್ ಇದೆ. ಸ್ಟೀವನ್ನ ಬಿಟ್ಬಿಡಿ, ಯಾವ್ದ್ಯಾವ್ದು ಏನೇನು ಅಂತ ನೋಡ್ಬಿಟ್ಟು ಕಾರ್ಡ್ಲೆಸ್ 1 2 ಮಾತ್ರ ಕೊಡ್ಬೇಕು. ಅವ್ರಿಗೆ ಕ್ಲಿಪ್ ಹಾಕಿಸ್ಬಿಡಿ. ನೀವು ಹೊಟ್ಟೋಗ್ಬಿಟ್ಟು ಮನೆಯಲ್ಲಿ ಹೊಟ್ಟೋಗ್ಬಿಟ್ಟು ಹೇಳ್ತೀನಿ. ಇವಾಗ ನೀವೇ ಕಾಲ್ ಮಾಡಿ ಅಲ್ಲಿಂದ ವಾಪಸ್ ಬರ್ತಾ ಇದ್ದಾರೆ, ಅಲ್ಲೇ ಹೊರಟೋಳಿ. ಆಕ್ಚುಲಿ ಇವತ್ತು ನಮಗೆ ಗೀತಾಯಾನ ಇದೆ. ಗೀತಾ ಅಂದರೆ ಲೈಕ್ 3-4 ಡೇಸ್ ಗಾಡಿ ಕೊಟ್ಟು ಕಳಿಸ್ದ ಅವಳಿಗೆ. ಹಾಯ್ ಹಲೋ ನಮಸ್ತೆ. ನನ್ನ ಸಮಸ್ತ ಕನ್ನಡದ ಕುಟುಂಬದವರಿಗೆ ನನ್ನ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಆ್ಯಂಡ್ ನಮ್ಮ ಕಾಲೇಜಲ್ಲಿ ಫೆಸ್ಟ್ ನಡೀತಾ ಇದೆ, ಲೈಕ್ 4 ಡೇಸ್ ಕಂಟಿನ್ಯೂಸ್ ಆಗಿ ಫೆಸ್ಟ್ ಇತ್ತು. ನಾನು ಇವತ್ತು ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ. ಸೊ ಅದ್ರ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇರೋದು. ಹಾಯ್ ಸಿಂಚನ, ಹಾಯ್ ಪೂರ್ಣಶ್ರೀ, ಹಾಯ್. ನಾವು ಹಾಯ್ ಹೇಳಿದ್ರೆ ಹಾಯ್ ಮಾಡೋದಾ? ಸುಮ್ಮನೆ ಮಾಡ್ಬೇಕಪ್ಪ. ಸೊ ಗೈಸ್, ನಾನು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಅಲ್ಲ, ಮನಸ್ಸೇ ಆಗಿದೆ ನಾನು ವಿಡಿಯೋ ಮಾಡಿ. ನನಗೆ ನಿಜವಾಗ್ಲೂ ಟೈಮ್ ಪರ್ಮಿಟ್ ಮಾಡ್ತಾ ಇಲ್ಲ. ಲೈಕ್ ತುಂಬಾ ವರ್ಕ್ ಲೋಡೆಡ್, ಪ್ರಾಜೆಕ್ಟ್ ಅಸೈನ್ಮೆಂಟ್ ಆ್ಯಂಡ್ ಇಂಟರ್ನಲ್ಸ್, ಲೈಕ್ ತುಂಬ ವರ್ಕ್ ಲೋಡೆಡ್ ಅಂತ ಹೇಳ್ಬೋದು. ಬಿಕಾಸ್ ಹೆಂಗಾಗಿದೆ ಅಂತಂದರೆ, ಈ ಕಡೆ ಸ್ಟಡೀಸ್ಗೆ ನಾವು ಕಾನ್ಸಂಟ್ರೇಷನ್ನೇ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ, ಅಷ್ಟು ವರ್ಕು. ಅದ್ರ ಮಧ್ಯೆ ಸ್ಪೋರ್ಟ್ಸ್ ಇವೆಂಟು ಅದು ಇದು ಎಲ್ಲದರಿಂದ ನಾನು ಮೊಬೈಲ್ ಜಾಸ್ತಿ ಯೂಸ್ ಮಾಡೋಕ್ಕೆ ಆಗಿಲ್ಲ ಹೇಳಬೇಕಂತ ಅಂದರೆ. ಸೊ ಐ ಹೋಪ್ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೋತೀರಾ ಆ್ಯಂಡ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್ ಅಂತ ನಾನು ಅನ್ಕೋತೀನಿ. ಸೊ ಐ ಹೋಪ್ ನೀವೆಲ್ಲ ನನ್ನ ಅರ್ಥ ಮಾಡ್ಕೋತೀರಾ ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅಂತ. ಬಿಕಾಸ್ ನನಗೆ ಟೈಮ್ ಪರ್ಮಿಟ್ ಮಾಡದೇ ಇರೋ ರೀಸನಿಗೆ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ನಿಮಗೆಲ್ರಿಗೂ ಗೊತ್ತಲ್ಲ ನನಗೆ ಯೂಟ್ಯೂಬ್ಗೆ ವೀಡಿಯೋ ಮಾಡಿ ಹಾಕೋದು ಎಷ್ಟು ಇಷ್ಟ ಅಂತ. ಸೊ ಈಗ ನೀವು ನೋಡ್ಬೋದು, ಗೆಸ್ಟ್ ಕೂಡ ಅರೈವ್ ಆದರು. ಲೈಕ್ ಆ ಮ್ಯಾಮ್ ತುಂಬಾ ಎಲ್ಲರಿಗೂ ಇಷ್ಟ ಅಂತ ಹೇಳ್ಬೋದು. ಬಿಕಾಸ್ ಶೀ ಈಸ್ ಸಚ್ ಅ ಗ್ರೇಸ್ಫುಲ್ ವುಮನ್ ಅಂತ ಅಂದರೆ, ಆ್ಯಂಡ್ ತುಂಬ ಇನ್ಸ್ಪಿರೇಷನ್ ಕೂಡ ಹೌದು. ಆ್ಯಂಡ್ ನನ್ನ ಫ್ರೆಂಡ್ಸ್ಗಳನ್ನೂ ಕೂಡ ನಿಮಗೆ ತೋರಿಸ್ದೆ ಅಲ್ಪ ಸ್ವಲ್ಪ. ಬಿಕಾಸ್ ಎಲ್ಲರೂ ಬ್ಯುಸಿ ಇರ್ತಾರೆ, ಎಲ್ಲರೂ ಪಾಪ ಎಲ್ರಿಗೂ ವರ್ಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಬಂದು ಡೊಳ್ಳು ಕುಣಿತ ಮತ್ತು ವೀರಗಾಸೆ ಅವ್ರನ್ನ ಕರೆಸಿದ್ರು. ಲೈಕ್ ಆ ಪರ್ಫಾರ್ಮೆನ್ಸ್ ಲೈಕ್ ಇಟ್ ಈಸ್ ಜಸ್ಟ್ ಲೈಕ್ ವಾವ್ ಅಂತ ಹೇಳ್ಬೋದು. ಸಖತ್ತಾಗಿತ್ತು ಗೈಸ್. ನಾನು ಅಲ್ಲಿ ವೀಡಿಯೋದು ಸಾಂಗ್ ಕಟ್ ಮಾಡಿದ್ದೀನಿ. ಬಿಕಾಸ್ ಯು ಆಲ್ ನೋ ದಟ್ ಕಾಪಿ ರೈಟ್ಸ್ ಆಗುತ್ತೆ ಅಂತ, ಬಿಕಾಸ್ ಸಾಂಗ್ ಜೊತೆ ಇದ್ದಿದ್ದಕ್ಕೆ. ಆ್ಯಂಡ್ ಡೊಳ್ಳುಗೆ ಬರೀ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಸ್ವಲ್ಪ ಬಿಡ್ತೀನಿ, ನೋಡೋಣ ಹೆಂಗಾಗತ್ತೆ ಅಂತ. ಸೊ ನೀವು ನೋಡ್ಬೋದು, ಅದನ್ನ ನೋಡ್ತಾ ಇದ್ರೆ ಕಾಸ್ಟ್ಯೂಮೇ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಆ ಪರ್ಫಾರ್ಮೆನ್ಸ್ ವಾಸ್ ಸೀರಿಯಸ್ಲಿ ಲಿಟ್ರಲಿ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರ್ಬೋದು, MBA ಸ್ಟೂಡೆಂಟ್ ಆಗಿರ್ಬೋದು, BE ಎಲ್ಲ ಓದ್ತಿರೋರು ಕೂಡ ಮರ್ಜ್ ಆಗಿದ್ದಾರೆ. ಲೈಕ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಎಲ್ಲರೂ ಸೇರಿಕೊಂಡು ಒಂದು ಪರ್ಫಾರ್ಮೆನ್ಸ್ನ ಮಾಡ್ತಾ ಇದ್ದಾರೆ. ಲೈಕ್ ಅದು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಕ್ಲಾಸವರು ಕೂಡ ಅಲ್ಲಿ 4 ಜನ ಇದ್ರು, ನನ್ನ ಫ್ರೆಂಡ್ಸ್ ಕೂಡ. ಸೊ ಪರ್ಫಾರ್ಮೆನ್ಸ್ ನಾನು ಹಾಕ್ತೀನಿ ಹಾಗೆ ನೋಡಿ. ಸೊ ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಿಟ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರದೇ ಇರಲ್ಲ, ತಪ್ಪಾಗಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. I'm Moksha Deshma of 4th semester, Department of Electronics and Communication Engineering, your host for the day. It gives me immense pleasure to welcome you all to the inaugural function of the. It is my privilege to welcome Dr. M. Jagannatha Shenoy, President GSSR, to this joyous event. Welcome, sir.
ಫಂಕ್ಷನ್ ಇತ್ತು ಅಲ್ಲ, ಅದೇ ಟ್ರೈನಿಂಗ್ ಇದೆ ಅಲ್ವಾ? ಬಟ್ MBA ಅವರು ಎಂಥ ಪಾಪ ಮಾಡಿದ್ದೀವಿ ಅಲ್ವಾ ಗರ್ಲ್ಸ್. ಇನ್ನೋ ಫಂಕ್ಷನ್ ನಥಿಂಗ್, ನಮಗೆ ಆ್ಯಕ್ಚುಲಿ ಅರ್ಧ ಗಂಟೆ ಬಿಟ್ಟರು. ಇವಾಗ ಅಗೇನ್ ನಾವು ಕ್ಲಾಸಿಗೆ ಹೋಗ್ತಾ ಇದ್ದೀವಿ ಫಾರ್ ಇಂಟರ್ನಲ್ ಟ್ರೈನಿಂಗ್. ಮರ್ತು ಹೋಗ್ತಿದೆ ಗಾಯ್ಸ್. ಗೀತಾ ಇವಾಗ ಹೆಂಗಿತ್ತು ಫಂಕ್ಷನ್? ತುಂಬ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಹೆಂಗಿತ್ತು ಫಂಕ್ಷನ್ನು? ಈಗ ಅಗೇನ್ ಕ್ಲಾಸ್ಗೆ ಹೋಗ್ಬೇಕಲ್ಲ, ಸೂಪರ್. ನಾವು ಡ್ಯಾನ್ಸಿಗೆ ಹೋಗ್ತೀವಿ. ಆ ಸ್ನೇಹಂಗೆ ಮಜಾ, ಬಿಕಾಸ್ ಅವ್ರಿಗೆ ಕ್ಲಾಸ್ ಇಲ್ಲ. ಗರ್ಲ್ಸ್ ನಾನು ನೀಟಾಗಿ ತಲೆನೂ ಬಾಚಿಲ್ಲ ಗರ್ಲ್ಸ್. ಗಾಯ್ಸ್ ಆ್ಯಕ್ಚುಲಿ ನಾನು ನೀಟಾಗಿ ತಲೆನೂ ಬಾಚಿಲ್ಲ, ಆಯಿತಾ? ಹಾಯ್ ಸಂಚನ, ಹೆಂಗಿತ್ತು ಫಂಕ್ಷನ್? ಬೋರಿಂಗ್ ಆಗಿದೆ. ಅಗೇನ್ ಟ್ರೈನಿಂಗ್ ಅಲ್ಲ, ಅದಕ್ಕೆ ಇಲ್ಲ. ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಿಗೆ ಅಲ್ಲೇ ಬಿಟ್ಬಿಡ್ತಾರೆ, ಸೊ ದಟ್ ದೇಲ್ ಎಂಜಾಯ್. ನಮಗೆ ಆಗಲ್ಲ. ಕ್ಲಾಸ್ ಟ್ರೈನಿಂಗ್ ಸೆಷನ್, ಕ್ಲಾಸ್ ಎಕ್ಸೆಟ್ರಾ. ಓ ಮೈ ಗಾಡ್, ಇಟ್ಸ್ ಹೆಕ್ಟಿಕ್. ಹೆಂಗಿತ್ತು ಫಂಕ್ಷನ್ನು? ಬಟ್ ಅಗೇನ್ ಕ್ಲಾಸಿಗೆ ಬಂದಿದ್ರಲ್ಲ, ಬೋರ್ ಆಗ್ತಿಲ್ವಾ? ಜೋರಾಗಿ ಮಾತಾಡು, ಮೈಕ್ ಇಲ್ಲ. ತೇಜಸ್ವಿನಿ, ನಿನ್ನ ಫ್ಯಾನ್ಸ್ಗೆ ಹಾಯ್ ಹೇಳು. ಏನು ಊಟ ತಂದಿದ್ದೀರಾ? ಅಲ್ಲ, ವಾಟ್ ಈಸ್ ದಟ್? ಪುಳಿಯೋಗರೆ? not puliyogre. In our language, we will say pachpuls. Pachpul. Which is your language actually? Is it? ಎಲ್ಲ ಊಟ ಮಾಡ್ತಾ ಇದ್ದಾರೆ. ಬಾ ಸ್ನೇಹ, ನಾವು ಕ್ಯಾಂಟೀನ್ಗೆ ಹೋಗೋಣ. ನಾವು ಕ್ಯಾಂಟೀನ್ಗೆ ಹೋಗಿ ಬ್ಲ್ಯಾಕ್ ಆಗೋಣ, ಏನಂತೀಯ? ಬಿಸಿಲಲ್ಲಿ ಗೈಸ್. ಆ್ಯಕ್ಚುಲಿ ಗೈಸ್ ಏನಂತಂದರೆ, ಇವಾಗ ನಾವು ಕ್ಯಾಂಟೀನ್ಗೆ ಹೋಗಿ ಊಟ ಮಾಡ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ಪುಳಿಯೋಗರೆ, ಚಿತ್ರಾನ್ನ ತಿನ್ನೋಕ್ಕೆ ಲಿಟ್ರಲಿ ಬೇಜಾರು. ಲೈಕ್ ಆ್ಯಸ್ ಯೂಶ್ವಲ್ ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ತಿನ್ನೋಕ್ಕೆ. ನಮ್ಮ ಕ್ಯಾಂಟೀನ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವನ್ ದಿಸ್ ವಾಸ್ ಅನ್ಪ್ಲ್ಯಾನ್ಡ್ ಆ್ಯಕ್ಚುಲಿ. ವ್ಲಾಗ್ ಮಾಡಬೇಕಂತಲೇ ಅಂದ್ಕೊಂಡಿರಲಿಲ್ಲ, ಬಿಕಾಸ್ ಐ ವಾಸ್ ಸಡನ್ನಾಗಿ ಮಾಡಬೇಕಂತ ಅನಿಸ್ಬಿಟ್ಟು ಮಾಡಿದ್ದಷ್ಟೇ. ಆ್ಯಂಡ್ ಫಸ್ಟು ನೀವು ನೋಡ್ಬೋದಲ್ಲ, ನಾನು ರೆಡಿನೂ ಆಗಿರಲಿಲ್ಲ. ತಲೆ ಆ್ಯಕ್ಚುಲಿ ಹೆಡ್ ಬಾತ್ ತೊಗೊಂಡಿರೋದ್ರಿಂದ, ನಂದು ಹೇರ್ ಬೆಟ್ಟಿರೋದ್ರಿಂದ ನಾನು ಹಾಗೆ ಬಿಟ್ಟಿದ್ದೆ. ಸೊ ಹಾಗೆ ಇತ್ತು. ಇವಾಗ ಸುಮ್ಮನೆ ಹಾಗೆ ಕಟ್ಕೊಂಡಿದ್ದೀನಿ. ಸೊ ಹೆಂಗೆ ಅಂದರೆ MBA ಲೈಫ್ ಸಖತ್ತು ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ನಮ್ಮ ಕಾಲೇಜ್ ಅಂತೂ ಇಟ್ ಇಸ್ ಲಿಟ್ರಲಿ ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಸೊ ಇಟ್ಸ್ ಗೋಯಿಂಗ್ ಆನ್ ಲೈಕ್ ದ್ಯಾಟ್. ಹೆಂಗಿರುತ್ತೆ ಏನು ಅಂತ, ಹಿಂಗಿರುತ್ತೆ ಅಂತ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಲೈಕ್ ವಿ ಥಾಟ್ ಸಂಭವ್ ಹೆಂಗೋ ಇರುತ್ತೆ, ಸ್ವಲ್ಪ ಫ್ರೀ ಇರುತ್ತೆ ಅಂತ. ಏನಂತೀಯ ಸ್ನೇಹ? ಕರೆಕ್ಟ್ ತಾನೇ? ಸೊ ಫುಲ್ ಅಸೈನ್ಮೆಂಟ್ಸ್ ಆ್ಯಂಡ್ ಪ್ರೆಸೆಂಟೇಷನ್, ಮಿನಿ ಪ್ರಾಜೆಕ್ಟ್. ಓ ಮೈ ಗಾಡ್, ಲಿಟ್ರಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ಇಂಟರ್ನಲ್ಸ್ ಆಗಿರ್ಬೋದು. ಏನು ಎಕ್ಸಾಮ್ಸ್ ಇದೆ ಇನ್ನೊಂದು 20 ಡೇಸಿಗೆ ಅಲ್ವಾ ಸ್ನೇಹ? ಲೆಟ್ಸ್ ಸಿ ಹೌ ಇಟ್ ವಿಲ್ ಗೋ. ಸೊ ಕ್ಯಾಂಟೀನಿಗೆ ಏನಕ್ಕೆ ಬರ್ತೀವಿ ಅಂತಂದರೆ, ಕ್ಲಾಸಲ್ಲಿ ಕೂತು ಬೋರಾಗಿ ಸ್ವಲ್ಪ ಈಚೆ ಕಡೆ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು. ಸೊ ನಮ್ಮ ಕಾಲೇಜ್ದು ಕ್ಯಾಂಟೀನ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ನೀವು ನೋಡ್ಬೋದು ಒಂದು ಗೋಲ್ಗಪ್ಪ ಪಾನಿಪುರಿ. ಹುಡುಗಿರಿಗೆ ಗೋಲ್ಗಪ್ಪ ಅಂದರೆ ಲಿಟ್ರಲಿ ಸಖತ್ ಇಷ್ಟ. ಬಟ್ ನನಗೆ ಐ ಡೋಂಟ್ ನೋ ವೈ ಐ ಡೋಂಟ್ ಲೈಕ್ ಗೋಲ್ಗಪ್ಪ, ಪಾನಿಪುರಿ, ಆಲ್ ದೀಸ್ ಐ ಡೋಂಟ್ ಲೈಕ್. ಹಾಯ್ ಅಕ್ಕಮ್ಮ. How was the program? I didn't watch any of the program. ಸೊ ಹಂಗೆ ಎಲ್ಲರ ಮನೆದು ಒಂದೊಂದು ಸ್ವಲ್ಪ ಊಟ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ಸ್ವಲ್ಪ ಚಿಟ್ ಮಾಡಿಕೊಂಡು, ಫ್ರೆಂಡ್ಸ್ ಅಂದರೆ ಗೊತ್ತಿರುತ್ತಲ್ಲ, ಅದು ಇದು ಮಾತಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಒಂದು ಸ್ಟೇಷ್ನರಿ ಕೂಡ ಇದೆ, ಒಂದು ಚಿಕ್ಕ ಸ್ಟೇಷ್ನರಿ ಆಗಿರ್ಬೋದು, ಹಾಗೆ ಫ್ರೆಶ್ ಜ್ಯೂಸ್ ಕೂಡ. ಆ್ಯಂಡ್ ಅಪ್ ಸೈಡ್ ಹೋಯ್ತು ಅಂತಂದರೆ ಒಂದು ಬೇಕ್ರಿ, ಅಲ್ಲಿ ಡೋನಟ್ಸ್, ಕೇಕ್ಸ್ ಆ್ಯಂಡ್ ಎಲ್ಲ ಸಿಗುತ್ತೆ. ಸೊ ಕ್ಯಾಂಟೀನ್ ಮುಗಿಸ್ಕೊಂಡು ಹಾಗೇ ನಮಗೆ ಕಾಲೇಜ್ ಇದ್ದು. ಬಟ್ ನಾವು ಎಕ್ಸಿಬಿಷನ್ ಇಟ್ಟಿದ್ರು, ಅಲ್ಲಿಗೆ ಅಂತ ಹೋದ್ವಿ.
ಸೊ ಆ್ಯಕ್ಚುಲಿ ಕ್ಲಾಸಿಗೆ ಒಂದು 2 ಮಿನಿಟ್ಸ್ ಲೇಟ್ ಆಯ್ತು ಬಂದ್ಬಿಟ್ಟು ಸರ್ ನಮ್ಮನ್ನ ಅಲೋನೇ ಮಾಡಲಿಲ್ಲ ಆ್ಯಂಡ್ ನಾವು ಕ್ಲಾಸ್ಗೆ ಹೋಗೋಕ್ಕೆ ಆಗಲಿಲ್ಲ ಫಸ್ಟ್ ಪೀರಿಯಡ್. ಆ್ಯಂಡ್ ಎಕ್ಸಿಬಿಷನ್ದು ಲೈಕ್ ಏನು ಎಕ್ಸಿಬಿಷನ್ ಅಂತಂದರೆ ಲೈಕ್ ನಾರ್ಮಲ್ ಫುಡ್ ಸ್ಟ್ರೀಟ್ ಎಲ್ಲ ಇತ್ತು, ಫುಡ್ಡು ಅದೆಲ್ಲ ಅದ್ರದ್ದು, ಮತ್ತು ನೈಟ್ DJ ಎಲ್ಲ ಬಂದಿದ್ರು. ಅದನ್ನು ನಾನು ನಿಮಗೆ ಇನ್ನೊಂದು ವೀಡಿಯೋ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಆ್ಯಂಡ್ ಅದ್ರ ನಾಳೆಗೂ ಸ್ವಲ್ಪ ವೀಡಿಯೋಸ್ ಇತ್ತು, ಲೈಕ್ ನಮ್ಮ ಕ್ಲಾಸ್ ಅವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ, ಅದು ವೀಡಿಯೋನು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.